ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗತ್ ಚಾನೆಲ್. ಇವತ್ತು ನಾವು ಏನು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತಂದರೆ, ಈಗ ಶಿಕ್ಷಣಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲೇ ಈಗ ಬೆಳೀತಾ ಇರೋದು ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಗೂಗಲ್, ಎಲ್ಲದು ಸ್ನ್ಯಾಪ್ಚಾಟ್ ಈಗ ಬಂದಿರೋದು ಟ್ರೆಂಡಿಂಗಲ್ಲಿರೋದು. ಅದ್ರ ಬಗ್ಗೆ ನಾವು ಯಾವ ರೀತಿ ಉಪಯೋಗಿಸ್ಕೊಂತಿದ್ದೀವಿ, ಅದರಿಂದ ಏನು ಪ್ರಯೋಜನ ಅಥವಾ ಪ್ರಯೋಜನನೇ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೆ 80% ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್. ಹಾಗೆ ಇನ್ನು ನೀವು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಲ್ಲ ಅಂದರೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಆಗ ಏನಾಗುತ್ತೆ ಅಂದರೆ ನಾನು ಮಾಡೋ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ನಾನು ಅನೇಕ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಡ್ತಾ ಇರ್ತೀನಿ. ಆಗ ನಿಮಗೆ ಬಂದು ತಲುಪೋದ್ರಿಂದ ನೀವು ಅದ್ರ ಫಲಾನುಭವಿಗಳು ಬೇಗ ಆಗ್ಬೋದು, ನೀವು ಒಂದು ಪ್ರಯೋಜನವೂ ಪಡ್ಕೋಬೋದು. ಅದಕ್ಕೋಸ್ಕರ ವಿಡಿಯೋನ ನೋಡಿ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಅತ್ಯಂತ ವ್ಯಾಪಕವಾಗಿ ಬರ್ತಾಯಿದೆ. ಎಜುಕೇಷನ್ಗಿಂತ ಕೆಲವು ಮಂದಿ ನೋಡಿದ್ದೀನಿ, ಎಜುಕೇಷನ್ನೇ ಬಿಟ್ಟು ಸೋಷಿಯಲ್ ಮೀಡಿಯಾಕ್ಕೆ ಡೆಡಿಟ್ ಆಗಿರ್ತಾರೆ. ಈಗ ನಾವು ಹೇಳೋಣ, ಸೋಷಿಯಲ್ ಮೀಡಿಯಾ ಒಳ್ಳೆಯದ ಅಥವಾ ಕೆಟ್ಟದ? ಈಗ ಏನು ಫಸ್ಟ್ನೇದಾಗಿ ಕೆಟ್ಟದ್ರ ಬಗ್ಗೆನೇ ಮಾತಾಡ್ಬಿಡೋಣ. ಏನಂತ ಹೇಳಂದ್ರೆ, ಈಗ ನಾವು ಫಸ್ಟು ಎಜುಕೇಷನ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ, ಈಗ ಸೋಷಿಯಲ್ ಮೀಡಿಯಾದಿಂದ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ನೇ ಫಸ್ಟ್ ಮಾತಾಡೋಣ. ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತೀವಿ, ರೀಲ್ಸ್ನ ನೋಡ್ತಾ ಇರ್ತೀವಿ. ಈಗ ಓದೋದಕ್ಕೆ ನಾವು 10 ನಿಮಿಷ ಬ್ರೇಕ್ ತಂತೀವಿ, 2 ಅವರ್ ಓದಿ. ಈಗ ಸ್ಪರ್ಧೆ ಇದಕ್ಕೆ ಜಗತ್ತಿಗೆ ಓದ್ತಿದ್ದಾರೆ ಅಂದರೆ ಅವ್ರು 8 to 10 ಅವರ್ಸ್ ಓದ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ತಾರೆ. 10 ಮಿನಿಟ್ಸ್ ಬ್ರೇಕ್ ಐತಲ್ಲ ಅಂತ ಅದನ್ನು ನೋಡ್ತಾ ಇದ್ದರೆ ನಾವು ಅದಕ್ಕೆ ಅಡಿಕ್ಟ್ ಆಗ್ತೀವಿ ಫ್ರೆಂಡ್ಸ್. ಈಗ 10 ನಿಮಿಷ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ. ಒಂದು ಕಾಮಿಡಿ ಬರುತ್ತೆ, ನಮಗೆ ಇಂಟ್ರೆಸ್ಟ್ ಆಗಿರುತ್ತೆ, ಇನ್ನೊಂದು ನೋಡ್ತೀವಿ. ಅವ್ರು ನಾವು ಯಾವ್ದು ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತೀವಿ ಅದನ್ನೇ ಕೊಡ್ತಾರೆ. ಅದಕ್ಕೋಸ್ಕರ ಸ್ಕ್ರೋಲ್ ಮಾಡ್ತಾ ನೋಡ್ತೀವಿ. ಅದು 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ಆಗ್ತಲೇ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ 11ರಿಂದ 12 ಗಂಟೆ ತನಕ ಮಲಗೋದಿಲ್ಲ. ಯಾಕೆ ಅಂದರೆ ಈ ಸ್ಕ್ರೋಲ್ ಮಾಡ್ಕೊಂತ ಹೋಗ್ತೀವಿ. ಆಗ ನಾವು ಇದಕ್ಕೆ ಅಡಿಕ್ಟ್ ಆಗಿ ಬರೀ ಅದನ್ನೇ ನೋಡ್ತಾ ಇರ್ತೀವಿ. ಈಗ ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಏನೇನೋ ಕಂಟೆಂಟ್ ನೋಡ್ತಾ ಇರ್ತೀವಿ. ಅದು ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ಬರ್ತವೆ, ಅದನ್ನೇ ನೋಡ್ತಾ ಇರ್ತೀವಿ. ಈಗ ಗೇಮ್ಸ್ಗಳ ಬಗ್ಗೆ ಮಾಡ್ತಾ ಇರ್ತಾರೆ. ಈಗ ಎಲ್ಲ ಗೇಮ್ ಇವೆಂಟಿಕ್ಕಿ ಅದನ್ನು ಆಡ್ತಾ ಇರ್ತಾರೆ. ಅದನ್ನು ನೋಡ್ಕೊಂತ ಕೂತ್ಕೊಂಡು ಅಂದರೆ ಅವರು 2 ಅವರ್ಸ್ 3 ಅವರ್ಸ್ ಲೈವ್ ಮಾಡಿದ್ರು ಅಂದರೆ ನಾವು ಮಿನಿಮಮ್ ಅಂದರೂ 1.5ರಿಂದ 2 ಗಂಟೆ ನೋಡ್ತೀವಿ. ಆಗ ಅಲ್ಲಿ ಸಹ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಈಗ ವರ್ಕಿಂಗ್ ಎಂಪ್ಲಾಯೀಸಿಂದ ಏನು ಪ್ರಾಬ್ಲಮ್ ಇಲ್ಲ, ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿತಾರೆ. ಆಗ ಕಮ್ಮಿ ಅಂದರೂ 1ರಿಂದ 2 ಗಂಟೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇರುತ್ತೆ. ಅದಕ್ಕೇನು ತಪ್ಪೇನಿಲ್ಲ. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಇದ್ರದ್ದು ಇನ್ನೊಂದೇನು ಅಂದರೆ, ಈಗ ಸ್ನ್ಯಾಪ್ಚಾಟ್ ಅಂತ ಟ್ರೆಂಡಿಂಗ್ ಹಂಗಿಲ್ಲಿರೋ ಸೋಷಿಯಲ್ ಮೀಡಿಯಾ ಏನಂತೇಳಿ ಅಂದರೆ ಏನು ಮಾಡ್ತೀವಿ ಅಂದರೆ, ಸ್ನ್ಯಾಪ್ಚಾಟಲ್ಲಿ ನಾವು ಒಂದು ಟೀ ಕುಡಿತಿರ್ತೀವಿ, ಅದನ್ನು ಸಹ ಹಿಂಗೆ ಟೀ ಇಟ್ಕೊಂಡು ಒಂದು ಸ್ನ್ಯಾಪ್ಚಾಟ್ ಹಿಡಿದು ಅದನ್ನೆಲ್ಲರಿಗೂ ಕಳಿಸ್ತಾ ಹೋಗೋದು. ಇದೇ ಒಂದು ಟ್ರೆಂಡಿಂಗ್ ಆಗಿದೆ. ಅದ್ರದ್ದು ಮುಖಾಂತರ ಸಹ ನಮ್ಮದು ಸಮಯ ವೇಸ್ಟ್ ಆಗ್ತಾಯಿದೆ. ಹಾಗೆ ಈಗ ನಾವು ನೋಡ್ಕೊತಾ ಇರೋದ್ರಿಂದ ಯಾರ್ಯೋ ಸಹ ಕಂಟೆಂಟರ್ಗೆ ಕ್ರಿಯೇಟರ್ಗೆ ಅಂತ ನನ್ನಂಥವ್ರಿಗೆ ಯೂಸ್ ಆಗುತ್ತೆ. ಅವರು ಬೆಳೀತಾರೆ, ಮುಂದುವರಿತಾರೆ, ಅವರಿಗೆ ದುಡ್ಡು ಸಹ ಬರುತ್ತೆ. ಆದರೆ ನಮಗೇನೂ ಬರೋಲ್ಲ. ಇನ್ನೊಂದು ವರ್ಷ ಆದಮೇಲೆ ನಾವು ಯೋಚನೆ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ. ಅದಕ್ಕೆ ಈಗಲೇ ನಾವು ಈ ವಿಡಿಯೋದ ಮುಖಾಂತರ ನೀವು ಎಚ್ಚೆತ್ಕೊಂಡ್ರೆ ನೀವು ಸಹ ಒಂದು ಒಳ್ಳೆಯ ಜೀವನ ರೂಪಿಸ್ಕೋಬೋದು. ಈಗ ಈ ಹಾಗಾದರೆ ಕೆಟ್ಟದೇನೇ ಇರೋದು ಅಂತೇಳಂದರೆ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ಈಗ ಒಳ್ಳೆಯದು ಸಹ ಇದೆ. ಈಗ ಮಾತಾಡೋಣ ಯೂಟ್ಯೂಬ್ ಬಗ್ಗೆ. ಯೂಟ್ಯೂಬಲ್ಲಿ ಏನು ಅಂತೇಳಂದ್ರೆ, ಈಗ ನೀವು ಕೋಚಿಂಗ್ ಹೋಗೋದಕ್ಕೆ ಆಗೋದಿಲ್ಲ, ಆದರೆ ಮಾರ್ಗದರ್ಶನ ಥರ ನಿಮಗೆ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ಗಳೇ ಸಹ ನಿಮಗೆ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸ್ ಮಾಡಿಕೊಡ್ತವೆ. ಮೆಂಟರ್ಶಿಪ್ ಥರ ಮಾಡ್ತವೆ. ಮಾರ್ಗದರ್ಶಕರಾಗಿ ಯೂಟ್ಯೂಬ್ನಲ್ಲಿ ನಿಂತ್ಕೊತಾ ಇದ್ದಾರೆ. ಒಳ್ಳೊಳ್ಳೆ ಕ್ರಿಯೇಟರ್ ಬರ್ತಿದ್ದಾರೆ. ಈಗ ಯೂಟ್ಯೂಬ್ನೇ ಒಂದು ಇದನ್ನು ಮಾಡ್ಕೊಂಡು ಜೀವನ ರೂಪಿಸ್ಕೊಂಡಿರೋದು ಇದ್ದಾರೆ. ಈಗ ನೋಡ್ಬೋದು, ಕರ್ನಾಟಕದಲ್ಲಿ ಇತ್ತೀಚೆಗೆ ಬಂತು 6 ತಿಂಗಳಿಗೆ 1 ಲಕ್ಷ ಸಬ್ಸ್ಕ್ರೈಬ್ ಮಾಡ್ಕೊಂಡಂತಹ ರಮ್ಯ ಜಗತ್ ಮೈಸೂರವರಾಗಿರ್ಬೋದು. ಡಾಕ್ಟರ್ ಬ್ರೋ, ಕರ್ನಾಟಕದಲ್ಲಿ 80% ಪೀಪಲ್ಸ್ಗೆ ಗೊತ್ತಿರೋದಂಥ ಡಾಕ್ಟರ್ ಬ್ರೋ, ಅವರು ಚಿಕ್ಕ ವಯಸ್ಸಿನಲ್ಲಿ ಎಂಥ ಸಾಧನೆ ಮಾಡಿದ್ದಾರೆ, ಲಕ್ಷ ಸಂಪಾದನೆಯನ್ನು ಮಾಡ್ತಾರೆ. ಅವರು ಯೂಸ್ ಮಾಡಿರೋದು ಸೋಷಿಯಲ್ ಮೀಡಿಯಾ. ಬಟ್ ನಾವೇನು ಮಾಡ್ತಾಯಿದ್ದೀವಿ, ಓನ್ಲಿ ಸೋಷಿಯಲ್ ಮೀಡಿಯಾನ ನೋಡ್ತಾ ಇದ್ದೀವಿ, ಸ್ಕ್ರೋಲ್ ಮಾಡ್ತಾಯಿದ್ದೀವಿ. ಅದನ್ನು ನಾವು ಯೂಸ್ ಮಾಡ್ಕೊಂಡು ನಾವು ನಮ್ಮಲ್ಲಿರುವ ಕಲೆಯನ್ನು ತೋರಿಸಿ ಕಂಟೆಂಟ್ ಕ್ರಿಯೇಟರು ಸಹ ಆಗ್ಬೋದು. ಅಥವಾ ನೀವು ಮಾರ್ಗದರ್ಶನ ಪಡ್ಕೊಂಡು ಕೋಚಿಂಗ್ ಸೆಂಟ್ರಿಂದ ಪಡ್ಕೊಳಕ್ಕಾಗಲಿದ್ರೆ ಹಳ್ಳಿಲಿ ಇರ್ತೀವಿ, ಅದನ್ನು ಹೋಗೋಕ್ಕಾಗಿರಲ್ಲ, ಅಥವಾ ಸಿಟಿಲೇ ಇದ್ದು ಅದಕ್ಕೆ ಕಾಸ್ಟ್ ಪೇಯ್ಡ್ ಮಾಡೋಕ್ಕಾಗಲ್ಲ. ಅದರಲ್ಲಿರುವಂಥ ತಗೊಂಡು ನಾವು ಸಹ ಇದು ಮಾಡ್ಬೋದು. ಈಗ ಎಲ್ಲದಕ್ಕೂ ಸಹ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲದಕ್ಕೂ ಸಹ ಬರುತ್ತೆ. ಅದನ್ನೇ ನೋಡ್ಕೊಂಡು ನಾವು ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳೋಕ್ಕೆ ಬಿಸ್ನೆಸ್ ಐಡಿಯಾಗಳು ಎಲ್ಲದೂ ಸಹ ಬರುತ್ತೆ. ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಕೋಬೋದು. ಈಗ ವಾಟ್ಸಪ್ ಬಗ್ಗೆ ಹೇಳ್ಬೋದು. ಬರೀ ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು ಮಾತ್ರ ಇಲ್ಲ, ನಾವು ಬೇಕಾದರೆ ಇದನ್ನು ನೋಟ್ಸ್ ಕಳಿಸ್ಕೋಬೋದು, ಡಾಕ್ಯುಮೆಂಟ್ ಕಳಿಸ್ಕೋಬೋದು, ಈಸಿಯಾಗಿ ಎಲ್ಲದನ್ನೂ ಮಾಡ್ಬೋದು. ಅದಕ್ಕೂ ಸಹ ಇದು ಯೂಸ್ ಆಗುತ್ತೆ.
ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅದ್ಭುತ ಪ್ರಪಂಚ. ಅದರಲ್ಲಿ ನಾವು ಯಾವ ರೀತಿ ತೊಡಗಿಸ್ಕೊಂತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ನೀವು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ನೀವು ದುಡ್ಡನ್ನು ಸಹ ಮಾಡ್ಬೋದು, ನಿಮ್ಮ ಜೀವನನೂ ರೂಪಿಸ್ಕೋಬೋದು, ನೀವೆಲ್ಲದನ್ನು ಮಾಡ್ಬೋದು. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಕೆಟ್ಟ ಇದಕ್ಕೆ ಬಳಸ್ಕೊಂಡ್ರೆ ನೀವು ಕೆಟ್ಟ ದಾರಿಲೇ ಹೋಗುತ್ತೆ ಅಂತೆ. ಅದಕ್ಕೋಸ್ಕರ ನೀವು ನಿಮಗೆ ಯಾವ ರೀತಿ ಮಾರ್ಗ ಬೇಕು ಆ ರೀತಿ ನೋಡ್ಕೊಂಡು ನೀವು ಮುನ್ನಡೀರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.